ಈ ಗರ್ಭಕೋಶದ ಸಮಸ್ಯೆ ಇರುವಂತ ಹೆಣ್ಮಕ್ಳುಗಳು ಪೀರಿಯಡ್ ಸಮಸ್ಯೆಗಳು ಅದೇನೇ ಇದ್ರು ಕೂಡ ಜಸ್ಟ್ ಊಟ ಮಾಡಿ ನೀವು ಹಸಿ ತೊಪ್ಪನೆ ಮಿಕ್ಸಿಗೆ ಹಾಕಿ ಒಂಚೂರು ಬೆಲ್ಲ ಹಾಕಿ ತಿಂತ ಬಂದ್ರೆ ಇಡೀ ಗರ್ಭಕೋಶದ ಸಮಸ್ಯೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ವಿಶೇಷವಾಗಿ ಇದು ಕಾಸ ಮರದ್ ಅಂತ ಕರೀತಾನೆ. ಅಂದ್ರೆ ಕಾಸ ಅಂದ್ರೆ ಕೆಮ್ಮು, ಮರದ್ ಅಂದ್ರೆ ಔಷಧಿ, ಕೆಮ್ಮಿನ ಔಷಧಿ ಗಿಡ ಇದು ಆಕ್ಚುಲಿ. ವಿಶೇಷವಾಗಿ ಕಣ್ಣಿನ ಆರೈಕೆ ಮಾಡುವಂತ ಒಂದು ಅಮೂಲ್ಯವಾದ ಗಿಡ ಇದು. ಮುಂಚೆ ಮಕ್ಕಳಿಗೆಲ್ಲ ಕಾಡಿಗೆ ಹಾಕ್ತಿದ್ರು, ಅಂದ್ರೆ ದೃಷ್ಟಿ ದೋಷ ನಿವಾರಣೆ ಆಗ್ಲಿ ಅಂತ. ಸೊ ನಾನಾಗ್ಲಿ ಹೇಳಿದಲ್ಲ ಬಿ ಕಾಂಪ್ಲೆಕ್ಸ್ ತಿನ್ಬೇಕು ಅಂತ. ಬಿ ಕಾಂಪ್ಲೆಕ್ಸ್ ಬದಲಾಗಿ ಸಿಗುವಂತ ಒಂದು ಅಮೂಲ್ಯವಾದ ಆಹಾರಗಳಿದು. ಬಸಳೆ ಗಿಡ ಗಮ್ ಇಟ್ಕೊಂಡ್ರೆ ಹಿಂಗ ಅಂಟ್ಕೊಳತ್ತಿಗೆ. ಸೊ ಈ ತರದಲ್ಲಿ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ಆಟ ಆಡ್ತಾರೆ. ಗಮ್ ಇರ್ತದೆ ಹಿಂದ್ಗಡೆ. ಇದು ಯಾಕೆ ತಿಂತಾ ಇದ್ರು ಅಂತ ಹೇಳಿದ್ರೆ ನೋಡಿ, ಹಿಂಗ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ನಮ್ಮ ಜೀರ್ಣಾಂಗದ ವ್ಯವಸ್ಥೆ, ವಿಸರ್ಜನಾಂಗ ವಿಭಾಗ ಇದೆಯಲ್ಲ, ಹೊಟ್ಟೆ ಒಳಗಡೆ ಏನೆಲ್ಲ ಇದ್ರು ಅದನ್ನ ತೆಗೆದುಹಾಕುವಂತ ಗುಣ ಇದ್ರಲ್ಲಿ ಇದೆ. ಇದು ಮಂಗರವಳ್ಳಿ ಅಂತ ಕರೀತಾನೆ. ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಕರೀತಾನೆ. ಅಂದ್ರೆ ಅಸ್ಥಿ ಅಂತ ಹೇಳಿದ್ರೆ ಮೂಳೆಗಳಿದೆಯಲ್ಲ ನೋಡಿ, ನಮ್ಮ ಈ ಜಾಯಿಂಟ್ಗಳು ಎಲ್ಲ ಇತ್ತೀಚೆಗೆ ಜಾಯಿಂಟ್ ಸಮಸ್ಯೆ ಶುರುವಾಗಿದೆಯಲ್ಲ, ಮಂಡಿ ಸೌದಿದೆ, ತೊಡೆ ಸೌದಿದೆ. ವಿಶೇಷವಾಗಿ ನಾನು ಆ ಸೊಪ್ಪುಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇದು ಇನ್ನೊಂದು ವಿಶೇಷವಾದ ಸೊಪ್ಪು. ತುಂಬಾ ಜನ ಏನಾಗುತ್ತೆ, ವಾತ ಸಂಬಂಧಿ ಕಾಯಿಲೆಗಳಿಗೆ, ವಾತ ಆಯ್ತು, ಕೈ ಹಿಡ್ಕಂತು, ಕಾಲು ಹಿಡ್ಕಂತು, ಸೊಂಟ ಹಿಡ್ಕಂತು ಅಂತ ಹೇಳಿದ್ರೆ ಗೆಣಸು ತಿನ್ನಿ, ಮರಗೆಣಸ ಅಂತ ಹೇಳ್ತಾರೆ. ಇದು ಮರಗೆಣಸು ಇದು ನೋಡಿ. ಇದರಲ್ಲಿ ಈಗ ಸದ್ಯಕ್ಕೆ ನನ್ನಲ್ಲಿ ಒಂದು 4 ವೆರೈಟಿ ಇದೆ. ಇದರಲ್ಲಿ 4 ವೆರೈಟಿನಲ್ಲಿ ಇದು ಕೆಂಪುದು. ಇದು ನೋಡಿ, ಕೆಂಪುದು. ಇದು ಇಲ್ಲಿಗೆ ತೊಟ್ಟಿದೆಯಲ್ಲ, ತೊಟ್ಟೆ ಕೆಂಪು ಬರ್ತದೆ. ಸೊ ಆ ಕಡೆ ಬಿಳಿದಿದೆ, ತೋರಿಸ್ತೀನಿ ತೊಟ್ಟುಗಳು. ಇವೇ ಹೇಳ್ಬಿಡ್ತಾನೆ ನಮಗೆ ಕಲರ್ನ. ಇದು ರುಚಿ ಜಾಸ್ತಿ, ಇದು ಕೆಂಪುದು. ಬಿಳಿದು ಚಿಪ್ಸ್ ಗೆಲ್ಲ ಜಾಸ್ತಿ ಹೋಗುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊ ವಿಶೇಷವಾಗಿ ಸೊಪ್ಪು ಇದೆಯಲ್ಲ, ಸೊ ನಾವು ವಾತ ಸಂಬಂಧಿ ಕಾಯಿಲೆಗಳಿಗೆ ಸೊಪ್ಪನ್ನ ತಿನ್ಲಿಕ್ಕೆ ಹೇಳ್ತೀನಿ ನಾನು. ಇದ್ರ ಸೊಪ್ಪು ಸರ್, ಇದು ಸೊಪ್ಪು ನಮ್ಮಲ್ಲಿ ಸಾಂಬಾರ್ ಮಾಡಿರಂತೂ ತುಂಬಾ 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 ಚೆನ್ನಾಗಿರುತ್ತೆ. ಇದರಿಂದ ಸಾಂಬಾರು ನೀವು ಬಸ್ಸಾರ ಮಾಡಿ ಏನಾದ್ರು ಮಾಡಿ ಆಹಾರದಲ್ಲೇ ನೀವು ಔಷಧಿನ ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ ವಾತ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ನೋಡಿ, ಕಾಯೆಲ್ಲ ಬಿಟ್ಟಿದೆ, ಬಲ್ತಿದೆ ಸ್ವಲ್ಪ. ಇದು ಬಲ್ತಿರೋ ನಾವು ಬಲಿಯವರೆಗೂ ಬಿಡೋದೇ ಇಲ್ಲಲ್ಲ, ಕೆಲವರು ಎಳದಿನ ಕಿತ್ಬಿಡ್ತಾರೆ. ಸೊ ನನ್ನ ತೋಟದಲ್ಲಿ ಇದು ಒಂದು ತೋಟಕ್ಕೆ ಗೊಬ್ಬರ ಮಾಡುವಂತ ಗಿಡ. ಇದು ಜೊತೆಗೆ ಆಹಾರ ಆಗ್ತದೆ. ಸೊ ಗೆಡ್ಡ ಕಿತ್ತರೆ ಆಹಾರ ಆಗ್ತದೆ. ನಾನ್ ತಿಂದು ಉಳಿದಿದ್ದಷ್ಟು ಇಡೀ ಒಂದು 10-20 ಕೆಜಿ ಗೊಬ್ಬರನ ರೆಡಿ ಮಾಡುವಂತ ಒಂದು ಅಮೂಲ್ಯವಾದದ್ದು ಇದು. ಎಲ್ಲಾ ತೋಟಗಳಲ್ಲೂ ಹಾಕ್ಬೋದು. ಏನೂ ಬೆಳೆ ಗೊಬ್ಬರ ಬೇಕಿಲ್ಲ, ನೀರ್ ಬೇಕಿಲ್ಲ, ತುಂಬಾ ಸುಮ್ನೆ ಸಿಕ್ಸಿದ್ರೆ ತಾನಾಗೆ ಬೆಳೀತಾ ಹೋಗುತ್ತೆ. ಸೊ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು. ಸುಮಾರು 15 ವರ್ಷದಿಂದ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋಂಥದ್ದು. 15 ವರ್ಷದಿಂದ ಸಾವಿರಾರು ಶಾಲೆಗಳಿಗೆ ವಿಸಿಟ್ ಹಾಕಿದ್ದೇನೆ. ಅಲ್ಲಿ ಸಾವಿರಾರು ಮಕ್ಕಳುಗಳು ಮನೆಗಳಲ್ಲಿ ಇದೊಂದು ರೆಸಿಪಿ ರೆಡಿ ಇರುತ್ತೆ ಯಾವಾಗ್ಲೂ. ಬಲವಾನ್ ದೋಸೆ ಅಂತ ಹೇಳ್ಕೊಟ್ಟಿದೀನಿ ಮಕ್ಕಳಿಗೆ. ಬಲವಾನ್ ದೋಸೆ ಅಂತೇಳಿ. ಈ ಗಿಡದ ಹೆಸರು ಬರ್ಲ್ ಗಿಡ ಅಂತ ಕರೀತಾರೆ. ನಾವು ಬಲ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಭೀಮನ್ ಕಡ್ಡಿ ಅಂತ ಕೂಡ ಕರೀತಾರೆ. ತುಂಬಾ ಗಟ್ಟಿ ಇರುತ್ತೆ ಇದು. ಸೊ ಇದ್ರಲ್ಲಿ ದೋಸೆ ಮಾಡ್ಕೊಂಡ್ ತಿಂತ ಬಂತು ಅಂತ ಹೇಳಿದ್ರೆ ಭೀಮನಷ್ಟು ಶಕ್ತಿ ಆಗ್ತದೆ ನಮ್ಮ ದೇಹ. ಅದಕ್ಕೆ ಬಲವಾನ್ ದೋಸೆ ಅಂತ ಹೆಸರಿಟ್ಟಿದೀನಿ. ತುಂಬಾ ಶಾಲೆ ಮಕ್ಕಳು, ಸರ್ ನಾನು ಇವತ್ತು ನಮ್ಮ ಮನೆಯಲ್ಲಿ ಬಲವಾನ್ ದೋಸೆ ಮಾಡಿಸಿದ್ದೆ ಅಂತ ಹೇಳ್ತಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಇದ್ರ ಎಲೆಗಳನ್ನ ಯೂಸ್ ಮಾಡ್ಬೇಕು. ಎಲೆಗಳಿದೆಯಲ್ಲ, ಸೊ ಈ ಎಲೆಗಳನ್ನ ತಗೊಂಡು ಮಿಕ್ಸಿಗೆ ಹಾಕಿದ್ರೆ ಆಯ್ತು. ಉದ್ದಿನ ಬೇಳೆ ಬೇಕಿಲ್ಲ, ಅವಸರ ಇಲ್ಲ. ಅಷ್ಟು ಜಿಗಿ ಬರ್ತದೆ. ತುಂಬಾ ಚೆನ್ನಾಗಿ ದೋಸೆ ಆಗತ್ತೆ. ಮಕ್ಕಳು ಖುಷಿಯಾಗಿ ತಿಂತಾರೆ. ಸೊ ಮಕ್ಕಳು ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಇದು ಬರ್ಲಗಡ್ಡಿ ಹೂ ಈ ತರ ಬರ್ತದೆ. ಬಲಾರಿಷ್ಟ ಚೂರ್ಣ ಅಂತ ಕೂಡ ಮಾಡ್ತಾರೆ ಇದರಿಂದ. ಸೊ ಅದನ್ನ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋದ್ರೆ ಕೊಡ್ತಾರೆ ಅವರು. ಸೊ ನಾವು ಮನೇಲಿ ಸಿಗೋದನ್ನ ನಾವು ಆಹಾರ ರೂಪದಲ್ಲಿ ದುಡ್ಡು ಕೊಟ್ಟು ಹಾಕಿ ತಗೋಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇರೋದು. ನೋಡಿ, ಇದು ಬೇಸಿಗೆಯ ಆಹಾರ ಹೆಂಗೆ ಬೆಳೆದಿದೆ ನೋಡಿ ಇಡೀ ಬೇಲಿನಲ್ಲಿ. ದಾಗಡಿ ಬಳ್ಳಿ ಅಂತ ಕರೀತಾರೆ. ನೀವು ಮಲ್ನಾಡ ಹೋದ್ರೆ ಆಡೆ ಬಳ್ಳಿ ಅಂತ ಕರೀತಾರೆ. ಸೊ ಗಿಣ್ಣದ ಸೊಪ್ಪು ಅಂತ ಕರೀತಾರೆ. ಅಂದ್ರೆ ಈ ಸೊಪ್ಪನ್ನ ಮಿಕ್ಸಿಗೆ ಹಾಕಿಟ್ಬಿಟ್ರೆ ಗಿಣ್ಣ ಆಗ್ಬಿಡುತ್ತೆ ಗಟ್ಟಿಗೆ. ಅಷ್ಟು ಗಟ್ಟಿ ಆಗ್ತದೆ. ಸೊ ಇದು ವಿಶೇಷವಾಗಿ ನಾನು ಹೇಳಿದಲ್ಲ, ಮಂಗಳೂರು ಯೂನಿವರ್ಸಿಟಿಯವರು ಪೇಟೆಂಟ್ ತಗೊಂಡು ಇದರಲ್ಲಿ ಟ್ಯಾಬ್ಲೆಟ್ ಗಳೆಲ್ಲ ಮಾಡ್ತಾ ಇದಾರೆ. ಇದರಲ್ಲಿ ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಅಂತೇಳಿ. ಸೊ ಇದನ್ನ ಅವರು ಮಾರಾಟ ಮಾಡ್ತಾ ಇದಾರೆ. ಸೊ ನಾವು ಬೇಸಿಗೆನಲ್ಲಿ ಆಹಾರನ ತಿಂದ್ರೆ ಸಾಕು, ಇಡೀ ದೇಹನ ತಂಪು ಮಾಡುವಂತ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ಗರ್ಭಕೋಶದ ಸಮಸ್ಯೆ ಇರುವಂತ ಹೆಣ್ಮಕ್ಳುಗಳು, ಪೀರಿಯಡ್ ಸಮಸ್ಯೆಗಳು ಅದೇನೇ ಇದ್ರು ಕೂಡ ಜಸ್ಟ್ ಊಟ ಮಾಡಿ ನೀವು ಹಸಿ ತೊಪ್ಪನೆ ಮಿಕ್ಸಿಗೆ ಹಾಕಿ ಒಂಚೂರು ಬೆಲ್ಲ ಹಾಕಿ ತಿಂತ ಬಂದ್ರೆ
ಇಡೀ ಗರ್ಭಕೋಶದ ಸಮಸ್ಯೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು. ನೀವು ಇದನ್ನ ದೋಸೆ ಮಾಡಕ್ ಬಳಸ್ತೀರ? ದೋಸೆ ಮಾಡಕ್ ಬಳಸ್ತೇವೆ, ಬಸ್ಸಾರ್ ಮಾಡ್ತೇವೆ, ಬೇರೆ ಎಲ್ಲ ಸೊಪ್ಪನ್ನು ಆಹಾರದಲ್ಲಿ ಬಳಸ್ತೇವೆ ನಾವು ಇದನ್ನ. ಅಂದ್ರೆ ಇದು ದೋಸೆಯಲ್ಲಿ ಇದು ಮಿಕ್ಸ್ ಮಾಡಿದ್ರೆ ಉದ್ದಿನ ಬೇಳೆ ಅವಸರ ಇಲ್ಲ? ಬೆಳೆ ಅವಸರ ಇಲ್ಲ, ಅಷ್ಟು ಜಿಗಿ ಇರ್ತದೆ, ಜಿಗಿ ಬರ್ತದೆ ಅಂತ ಹೇಳಿ. ಸುಮಾರು ಒಂದು 25 ವೆರೈಟಿ ದೋಸೆ ಮಾಡ್ತೀನಿ. ಸೊ ಅವೆಲ್ಲಕ್ಕೂ ಇದು ಬೇಕಿಲ್ಲ. ಇದು ದಾಗಡಿ ಬಳ್ಳಿ ಸರ್? ಇದು ದಾಗಡಿ ಬಳ್ಳಿ ಅಂತ ನೋಡಿ, ಎಷ್ಟು ಅಲ್ಲಿವರೆಗೂ ಬೆಳೆದಿದೆ ಇದು, ತುಂಬಾ ಬೆಳೆದಿದೆ. ಈಗ ಜಾಸ್ತಿ ಬೆಳೆಯುತ್ತೆ ಈಗ ಬೇಸಿಗೆನಲ್ಲಿ. ನೋಡಿ ಕಡು ಹಸಿರು ಬರ್ತದೆ, ಎಲೆ ನೋಡಿ ಈ ತರ ಬರ್ತೀನಿ ನೋಡಿ. ಓಹೋ, ಚಿಗುರು ಬಂದಾಗ ಇಷ್ಟು ಬರ್ತದೆ, ಈ ತರ ಇರ್ತದೆ, ಈ ತರ ಬರ್ತದೆ. ಸೂಪರ್ ಸರ್, ತುಂಬಾ ಚೆನ್ನಾಗಿ ಬರ್ತದೆ ಬಳ್ಳಿ ಇದು. ಇದು ಒಂದು ಅಮೂಲ್ಯವಾದ ಆಹಾರ, ಇದೊಂದು ವಿಶೇಷವಾದ ಗಿಡ ನೋಡಿ. ಇದು ನೋಡಿ ಕತ್ತಿ ತರ ಕಾಣುತ್ತಿದ್ದು, ಅದಕ್ಕೆ ಕತ್ತಿಕಾಯಿ ಗಿಡ ಅಂತ ಕರೀತಾರೆ. ಕತ್ತಿಕಾಯಿ ಗಿಡ ತರ ಕಾಣ್ತದೆ. ಸೊ ಎಲವರಿಗೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ವಿಶೇಷವಾಗಿ ಇದು ಕಾಸ ಮರದ್ ಅಂತ ಕರೀತಾನೆ. ಅಂದ್ರೆ ಕಾಸ ಅಂದ್ರೆ ಕೆಮ್ಮು, ಮರದ್ ಅಂದ್ರೆ ಔಷಧಿ, ಕೆಮ್ಮಿನ ಔಷಧಿ ಗಿಡ ಇದು ಆಕ್ಚುಲಿ. ಈ ನಮ್ಗೆ 20ರಲ್ಲಿ ದೊಡ್ಡ ರೋಗ ಬಂತಲ್ಲ, ಆ ಸಂದರ್ಭದಲ್ಲಿ ತುಂಬಾ ಜನರಿಗೆ ಹೆಲ್ಪ್ ಆಯ್ತಿದ್ದು. ಈ ತೊಪ್ಲ ಇದೆಯಲ್ಲ, ಜಸ್ಟ್ ಈ ತೊಪ್ಲನ ಹುರಿದು ಚಟ್ನಿ ಮಾಡ್ಬೋದು ನೀವು, ಇಲ್ಲ ತಂಬಳಿ ಮಾಡಿ ಊಟ ಮಾಡ್ತಾ ಬಂದ್ರೆ ಸೊ ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಇದರಲ್ಲಿ 2 ವೆರೈಟಿ ಇದೆ, ಇನ್ನೊಂದು ಅಲ್ಲಿ ತೋರಿಸ್ತೀನಿ. ಸೊ ನೀವು ಮಲೆನಾಡಿಗೆ ಹೋದ್ರೆ ಪ್ರತಿ ಮನೆಯಲ್ಲಿ ಈ ಗಿಡ ಬೆಳೆಸ್ಕೊಂಡಿದ್ದಾರೆ. ಪ್ರತಿನಿತ್ಯ ಖಾದ್ಯ ಅವ್ರದ್ದು, ವರ್ಷ ಪೂರ್ತಿ ಅವರು ಇದನ್ನ ಆಹಾರವಾಗಿ ಬಳಸ್ತಾರೆ. ಸೊ ಇಲ್ಲಿ ನಮ್ಮಲ್ಲಿ ಕಸ ಆಗಿ ಹೋಗಿದೆ. ಸೊ ಒಂದು ಚಟ್ನಿ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಹೆಸರು ಏನಂತಾರೆ ಸರ್? ಎಲವರಿಗೆ ಅಂತ ಕರಿತೀವಿ, ಕತ್ತಿಕಾಯಿ ಗಿಡ ಅಂತ ಕರೀತಾರೆ. ಕತ್ತಿಕಾಯಿ ಗಿಡ ಸಾಕಷ್ಟು ರೋಗಗಳಿಗೆ ಔಷಧಿ ಅದು. ನಾನು ರೋಗಗಳನ್ನ ಹೇಳಕ್ ಹೋಗಲ್ಲ, ಆಹಾರವಾಗಿ ಬಳಸಿ ಅದು ತಾನಾಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತದೆ ಅಂತ ಹೇಳಿದ್ರು ನೋಡಿ. ಇದು ಜಲಬ್ರಾಹ್ಮಿ ಅಂತ ಹೇಳಿ, ಬ್ರಾಹ್ಮಿಯಲ್ಲಿ ಜಲಬ್ರಾಹ್ಮಿ ಅಂದ್ರೆ ನೀರ್ನಲ್ಲೇ ಹೆಚ್ಚು ಬೆಳೀತದೆ. ಸೊ ಈಗ ನಮ್ಗೆ ಬ್ರೈನ್ ಬಿಸ್ಕೆಟ್, ಬ್ರೈನ್ ಟಾನಿಕ್ ಎಲ್ಲ ಮಾಡ್ತಾ ಇದಾರಲ್ವಾ, ಅಲ್ಲಿ ಹೆಚ್ಚು ಬಳಸ್ತಾ ಇರೋದು ಇದನ್ನೇ. ಬೇರೆ ಬೇರೆ ಕಂಪನಿಗಳು ಮಾಡ್ತಾ ಇದಾರಲ್ಲ, ಇದು ಜಲಬ್ರಾಹ್ಮಿ ಅಂತ ಹೇಳಿ. ವಿಶೇಷವಾಗಿ ನಾವು ಇದ್ದು ಚಟ್ನಿ ತಂಬಳಿಗಳೆಲ್ಲ ಮಾಡ್ಬೋದು. ಸೊ ಅಂದ್ರೆ ಮೆಮೊರಿ ಪವರ್ ನ ಜಾಸ್ತಿ ಮಾಡುವಂತ ಕೆಲಸ ಮಾಡ್ತದೆ. ಒಂದ್ ಕಡ್ಡಿ ಸುಮ್ನೆ ಇದೆಯಲ್ಲ, ಇದು ನೋಡಿ, ಇದೊಂದು ಬೇರ್ ಬಿಸಾಡಿದ್ರೆ ಸಾಕು, ಸ್ವಲ್ಪ ನೀರಿನ ಪಸೆ ನೀರಿರೋ ಕಡೆ ಇಡೀ ರಾಶಿಯಾಗಿ ವರ್ಷ ಪೂರ್ತಿ ತಿನ್ನುವಷ್ಟು ನಮ್ಗೆ ಗಿಡ ಸಿಗುತ್ತೆ ಇದು. ಇದೊಂದು ಜಲಬ್ರಾಹ್ಮಿ, ಒಂದು ಅಮೂಲ್ಯವಾದ ಆಹಾರ ಇದು ನೋಡಿ. ವಿಶೇಷವಾಗಿ ಅನಗೊನೆ ಸೊಪ್ಪು ಅಂತ ಹೇಳ್ತಾರೆ. ಇದರಲ್ಲಿ ಕರಿ ಅನ್ಗೊನೆ, ಬಿಳಿ ಅನ್ಗೊನೆ, ಬೇರೆ ಬೇರೆ ಬೆಣ್ಣೆ ಅನ್ಗೊನೆ, ಸೀಮೆ ಅನ್ಗೊನೆ, ನುಚ್ಚ ಅನ್ಗೊನೆ, ಈ ತರದಲ್ಲಿ ಸುಮಾರು 12 ವೆರೈಟಿ ಸೊಪ್ಪುಗಳಿದೆ. 12 ವೆರೈಟಿ ಸೊಪ್ಪುಗಳಿದೆ. ತುಂಬಾ ವಿಶೇಷವಾದ ಆಹಾರಗಳಿವೆಲ್ಲವು. ಸರ್ ನಮ್ಮ ಭಾಗದಲ್ಲಿ ಏನಂತ ಕರೀತಾರೆ ಇದಕ್ಕೆ? ಅನ್ಗೊನೆನೇ ಹೇಳ್ತಾರೆ ಎಲ್ಲ ಕಡೆ, ಹೆಚ್ಚು ಕಡಿಮೆ ಅನ್ಗೊನೆ, ಒನ್ನಗೊನೆ ಅಂತ ಕರೀತಾರೆ ಆಕ್ಚುಲಿ. ನೋಡಿ ಇದೆಲ್ಲ ಹೂವಾಗಿದೆ. ಇದು ಈ ಚಿಗುರಿದ್ದಾಗ ನಾವು ಇದನ್ನ ಆಹಾರದಲ್ಲಿ ಬಳಸ್ತೇವೆ. ವಿಶೇಷವಾಗಿ ಕಣ್ಣಿನ ಆರೈಕೆ ಮಾಡುವಂತ ಒಂದು ಅಮೂಲ್ಯವಾದ ಗಿಡ ಇದು. ಇದು ಮುಂಚೆ ಮಕ್ಕಳಿಗೆಲ್ಲ ಕಾಡಿಗೆ ಹಾಕ್ತಿದ್ರು, ಅಂದ್ರೆ ದೃಷ್ಟಿ ದೋಷ ನಿವಾರಣೆ ಆಗ್ಲಿ ಅಂತ. ದೃಷ್ಟಿ ದೋಷ ಅಂತ ಹೇಳಿದ್ರೆ ಕಣ್ಣು ಬಹಳ ಸೂಕ್ಷ್ಮವಾದ ಅಂಗ. ಆ ದೃಷ್ಟಿ ದೋಷ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಇದರಲ್ಲಿ ಕಪ್ಪನ್ನ ಮಾಡ್ತಾ ಇದ್ರು. ಎತ್ತಡಿದ್ರೆ ಒಂದ್ ಇಡೀ ಸೊಪ್ಪನ್ನ ತಗೊಂಡು ಮಿಕ್ಸಿಗೆ ಹಾಕೊಳ್ಳೋದು ಅಥವಾ ರುಬ್ಬೋದು. ಆ ರಸ ತೆಗೆದು ಆ ರಸಕ್ಕೆ ಬತ್ತಿನ ನೆನ್ಸೋದು. ಅದನ್ನ ನೆನ್ಸಿ ಒಣಗಿದ್ಮೇಲೆ ಆ ಔಡ್ಲೆಣ್ಣೆ ಇದೆಯಲ್ಲ, ಅದ್ರದ್ದು ದೀಪ ಹಚ್ಚೋರು. ಆ ದೀಪ ಹಚ್ಚಿದಾಗ ಮೇಲೆ ಒಂದು ಬೋರ್ಲಾಗಿ ಹಿಂಗೆ ಪಾತ್ರೆ ಇಡ್ತಾ ಇದ್ರು. ಮಸಿ ಇದರಲ್ಲಿ ಕೂತ್ಕೊಳ್ತಾ ಇತ್ತು. ಸೊ ಇಲ್ಲಿಗೆ ಅದನ್ನ ಒಂಚೂರು ಮತ್ತೆ ಔಡ್ಲೆಣ್ಣೆ ಹಾಕಿ ಅದನ್ನ ತೆಗೆದಿಡ್ತಾ ಇದ್ರು. ಅಂದ್ರೆ ಕಣ್ಣಿಗೆ ಹಚ್ಚೋದ್ರಿಂದ ಆ ದೃಷ್ಟಿ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಔಷಧಿ ಆಗ್ತದೆ. ಇದನ್ನ ಆಹಾರದಲ್ಲೂ ಬಳಸಬಹುದು. ಇದನ್ನ ಆಹಾರದಲ್ಲಿ ಬಳಸೋದ್ರಿಂದ ನಿಮ್ಗೇನು ಚಾಲೀಸ್ ಅಂತ ಹೇಳ್ತಾರೆ ಕೆಲವರು. ಆಮೇಲೆ ಪೊರೆ ಬಂದಿದೆ ಅಂತಲ್ವಾ, ಪೊರೆ ಬಂದಿದ್ರೆ ಈ ಸೊಪ್ಪನ್ನ ಆಪರೇಷನ್ ಮಾಡೋದ್ ಬೇಕಿಲ್ಲ, ಜಸ್ಟ್ ಸೊಪ್ಪನ್ನ ಊಟ ಮಾಡಿದ್ರೆ ಸಾಕು ಅಷ್ಟೇ. ಅಷ್ಟು ತೀಕ್ಷ್ಣವಾಗಿ ಆ ಪೊರೆಯನ್ನು ತೆಗೆಯುವಂತ ಶಕ್ತಿ ಇದೆ ಇದು. ಸೊ ನೀರು ಪಸೆ ಎಲ್ಲಿರ್ತದೆ ಇದೆಲ್ಲ ಸಿಗುತ್ತೆ ನಿಮ್ಗೆ. ನೀರ್ ಜಾಸ್ತಿ ಕಡೆ ಇದು ಹಸಿರು ಅನ್ಗೊನೆ, ಇದು ನೋಡಿ ಹಸಿರು ಕಡ್ಡಿ ಅನ್ಗೊನೆ, ಇದರಲ್ಲಿ ಕರಿ ಕಡ್ಡಿ ಬರುತ್ತೆ. ಸೊ ಮತ್ತಿನ್ನ ಅಗಲ ಎಲೆ ಬರುತ್ತೆ. ತುಂಬಾ ವೆರೈಟಿಗಳಿದೆ. ಸೊ ನಿಮ್ಗೆ ಸ್ಥಳೀಯವಾಗಿ ಯಾವ್ದು ಸಿಗುತ್ತೆ ಅದು ಆಹಾರದಲ್ಲಿ ನೀವು ಬಳಸ್ತಾ ಇದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರ್ತದೆ. ಸೊ ವಿಶೇಷವಾಗಿ ಶಿವನಿಗೆ ಪ್ರಿಯವಾದಂತ ಬಿಲ್ವ ಇದು.
ಅಂದ್ರೆ ಲಕ್ಕಿ ಪತ್ರೆ ಅಂತ ಕರಿತೀವಿ ನಾವು. ಲಕ್ಕಿ ಲೆಕ್ಕೆ ಸೊಪ್ಪು ಅಂತ ಹೇಳ್ತಾರೆ, ಲೆಕ್ಕೆ ಪತ್ರೆ ಅಂತ ಹೇಳ್ತಾರೆ. ಶಿವನ ಪೂಜೆಗಂತೂ ತುಂಬಾ ಬಳಸ್ತಾರೆ ಇದನ್ನ. ವಿಶೇಷವಾಗಿ ಇದರಲ್ಲಿ ಆಯುರ್ವೇದದಲ್ಲಿ ಏನ್ ಮಾಡ್ತಾರೆ, ನೀರ್ಗುಂಡಿ ತೈಲ ಅಂತ ಮಾಡ್ತಾರೆ ಇದರಿಂದ ಪೈನ್ ಕಿಲ್ಲರ್ ಆಗಿ. ಈ ನೀರ್ಗುಂಡಿ ಅಂದ್ರೆ ಇದಕ್ಕೇನೆ ನೀರ್ಗುಂಡಿ ಅಂತ ಹೆಸರು. ಈ ತಪ್ಪಲ ಇದೆಯಲ್ಲ, ಸೊ ನೀವೊಂದು ಅರ್ಧ ಲೀಟ್ರು ಎಳ್ಳೆಣ್ಣೆ ತಗೊಂಡು ಈ ತಪ್ಪಲ ಹಾಕಿ ಚೆನ್ನಾಗಿ ಬೇಯಿಸೋದು. ಬೇಯಿಸಿ ಸೋಸಿ ಇಟ್ಕೊಂಡು ಯಾವುದೇ ನರ ಸಂಬಂಧಿ ವೀಕ್ನೆಸ್ಗೆ ಪೈನ್ ಕಿಲ್ಲರ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಇದು ನೀರ್ಗುಂಡಿ ತೈಲ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು. ಸೊ ಇದ್ರ ಜೊತೆಗೆ ಬೇಕಿದ್ರೆ ನೀವು ಮುಟ್ಟಿದ್ರೆ ಮುನಿ ಇದೆಯಲ್ಲ, ಸೊ ಅದನ್ನು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತದೆ. ವಾತ ಸಂಬಂಧಿ ಕಾಯಿಲೆ ಇದ್ರೆ ಅದು ಕೆಲಸ ಮಾಡ್ತದೆ. ಆಮೇಲೆ ತುಂಬಾ ಸ್ಟ್ರೈನ್ ಆಗಿದೆಯಪ್ಪ, ಸುಸ್ತಾಗಿದೆ ನನಗೆ ಅಂತ ಹೇಳಿದ್ರೆ, ನೀವು ಮನೆಗೆ ಸ್ನಾನ ಮಾಡಕ್ ಹೋಗ್ತಿರಲ್ಲ, ಆ ಸ್ನಾನ ಮಾಡುವಾಗ ಒಂದಷ್ಟು ತಪ್ಪಲ ಇದೆಯಲ್ಲ, ತಪ್ಪಲ ನೀರೊಳಗೆ ಹಾಕಿ ಕಾಯಿಸಿ ಸ್ನಾನ ಮಾಡಿ. ಅರ್ಧ ಗಂಟೆ ಒಳಗಡೆ ಇಡೀ ಬಾಡಿ ಪೇನ್ ಕಿಲ್ ಮಾಡುತ್ತೆ. ಕೇರಳದಲ್ಲಿ ಎಲ್ಲಾ ಪೇನ್ ಕಿಲ್ಲರ್ಗೆ ಬಳಸುವಂತ ಒಂದು ಅಮೂಲ್ಯವಾದ ಆಸ್ತಿ ಇದು ಲಕ್ಕಿ ಸೊಪ್ಪು. ಇದರಲ್ಲಿ ಕರಿಲಕ್ಕಿನೂ ಬರುತ್ತೆ, ಕರಿಲಕ್ಕಿ ಬಿಳಿ ಲಕ್ಕಿ ಬರ್ತದೆ. ಸೊ ಎಲ್ಲವೂ ಒಂದೇ ಕೆಲಸ ಮಾಡ್ತದೆ, ಇದೇನು ಸ್ಪೆಷಲ್ ಏನಿಲ್ಲ, ಅದು ಬೇರೆ ಬೇರೆ ಹೇಳ್ತಾರೆ ಅಷ್ಟೇ. ತುಂಬಾ ಒಂದು ಅಮೂಲ್ಯವಾದ ಆಸ್ತಿ ಇದು, ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ಇದು ಕಾಸ ಮರದ ಅಂತ ಹೇಳಿದ್ನಲ್ಲ, ಕತ್ತಿಕಾಯಿ ಗಿಡ ಅಂತ ಹೇಳಿ ನೋಡಿ. ಇದರಲ್ಲಿ 2 ವೆರೈಟಿ ಬರುತ್ತೆ. ಆಗ್ಲೇ ತೋರಿಸಿದ್ದ ಸರ್, ಆಗ್ಲೇ ಈಗ ತೋರಿಸಿದ್ದೆ ಇದನ್ನ. ಸೊ ಇದು ಮಲೆನಾಡಿಗರ ಪ್ರತಿ ಮನೆಯಲ್ಲಿ ಬೆಳೆಸ್ಕೊಳ್ತಾರೆ. ಪ್ರತಿದಿನ ಇದ್ರ ಖಾದ್ಯ ಇರ್ತದೆ, ಚಟ್ನಿ ಇರ್ತದೆ, ತಂಬಳಿ ಇರ್ತದೆ. ಇದಕ್ಕೆ ಯಾವ ಕಲರ್? ಎರಡು ಒಂದೇ ಅಂದ್ರೆ ವೆರೈಟಿ ಬೇರೆ ಅಷ್ಟೇ. ಅದ್ರ ಆಹಾರವಾಗಿ ಬಳಸೋದಕ್ಕೆ ಇದು ಚೆನ್ನಾಗಿರ್ತದೆ. ಸಿಗ್ಲಿಲ್ಲ ಅಂದ್ರೆ ಇದನ್ನ ಬಳಸಿದ್ರು ಸಮಸ್ಯೆ ಇಲ್ಲ. ಸೊ ಅದಕ್ಕೂ ಇದಕ್ಕೂ ನೋಡಿ, ಇದಕ್ಕೆ ಕಾಡೋ ಹಸಿರು ಬರ್ತದೆ, ಇದು ಸ್ವಲ್ಪ ಇದು ಹಳದಿ ತೆಳು ಬರ್ತದೆ, ಕರ್ಬೇವಿನ ತರ. ಎರಡೂ ಬಳಸ್ಕೊಳ್ಳುವಂಥದ್ದು, ಆಹಾರಕ್ಕೆ ಬಳಸ್ಕೊಳ್ಳುವಂಥದ್ದು. ನಾನು ಹೇಳಿದ್ನಲ್ಲ, ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರಗಳಿವೆ. ಸೊ ಇದು ಸೊಪ್ಪು ಸಿಗ್ಲಿಲ್ಲ, ಬೀಜ ಸಿಕ್ತು, ಬೀಜ ತಗೊಂಡು ಹುರಿದು ಕಾಫಿ ಪುಡಿ ತರ ಮಾಡಿ ಇಟ್ಕೊಳ್ಳಿ. ದಮ್ಮು, ಕೆಮ್ಮು, ಉಬ್ಸ ಇವರೆಲ್ಲ ಇದಾರಲ್ಲ, ಜಸ್ಟ್ ಒಂದು ಕಾಫಿ ಮಾಡಿ ಕುಡಿದ್ರೆ ಅಷ್ಟೇ. ಇಡೀ ತೆಗೆದಾಕ್ಬಿಡುತ್ತೆ. ಕುಂಬಳದ ಗಿಡ ಇದು. ಆಕ್ಚುಲಿ ಚಳಿಗಾಲದ ಆಹಾರ ಇದು. ಚಳಿಗಾಲದಲ್ಲಿ ತುಂಬಾ ಜನ ಡೈಜೆಷನ್ ಆಗಲ್ಲ, ಸರಿಯಾಗಿ ಡೈಜೆಷನ್ ಆಗಲ್ಲ ಅಂತ ಹೇಳ್ತಾರೆ. ತಿಂದ ಆಹಾರ ಡೈಜೆಷನ್ ಆಗ್ಬೇಕು ಅಂದ್ರೆ ಬ್ರಷ್ ಬೇಕು, ಅದನ್ನ ವಾಶ್ ಮಾಡೋದಕ್ಕೆ. ಸೊ ಈ ಎಲೆಗಳು ನೋಡಿ, ಇದು ಬ್ರಷ್ ತರ ಇದೆ, ರಫ್ ಆಗಿರುತ್ತೆ. ಇದನ್ನ ನಾವು ತಿಂದ್ರೆ ಡೈಜೆಷನ್ ಚೆನ್ನಾಗಾಗ್ತದೆ. ಒಂದು ಕುಡಿನ ಈ ಕುಡಿ ಮುರಿಯೋದ್ರಿಂದ ಏನಾಗುತ್ತೆ, ಬೇರೆ ಬೇರೆ ಕಡೆ ಎಲ್ಲ ಮೊಳಕೆ ಇದು ಕೌಲು ಜಾಸ್ತಿ ಬರ್ತದೆ. ಸೊ ಇದು ಒಂದು ಚಳಿಗಾಲದ ಆಹಾರ ಇದು. ಸೋರೆ ಕುಡಿ. ಇದನ್ನ ಯಾವ ತರ ಮಾಡೋದು? ಸಾಂಬಾರ್, ನೀವು ಯಾವುದೇ ಸಾಂಬಾರ್ಗಳು ಮಾಡಿ, ಬಸ್ಸಾರು, ಮಶಪ್ಪು, ನೀವು ಏನ್ ಮಾಡಿದ್ರು ಅದು ಸೊಪ್ಪು ಬಳಸ್ಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ, ಇದು ಚಿತ್ರಮೂಲ ಅಂತ ಕರೀತಾರೆ ಇದನ್ನ. ಚಿತ್ರಮೂಲ ಅಂತೇಳಿ, ಬಿಳಿ ಚಿತ್ರಮೂಲ ಇದು. ನೋಡಿ, ಹೂವೆಲ್ಲ ಇದೆ. ಸೊ ಈ ಹೂಗಳನ್ನೆಲ್ಲ ಮೂಗ್ನತ್ತು, ಓಲೆ, ಜುಮ್ಕಿ ಎಲ್ಲ ಹಾಕೊಂಡು ಆಟ ಆಡ್ತಾರೆ ಮಕ್ಳುಗಳು. ಈ ಗಮ್ ಇಟ್ಕೊಂಡ್ರೆ ಹಿಂಗ ಅಂಟ್ಕೊಳತ್ತಿಗೆ. ಸೊ ಈ ತರದಲ್ಲಿ ಮಕ್ಳುಗಳು ತುಂಬಾ ಇಷ್ಟಪಟ್ಟು ಆಟ ಆಡ್ತಾರೆ. ಗಮ್ ಇರ್ತದೆ ಹಿಂದ್ಗಡೆ. ಸೊ ಇದನ್ನ ಮಳೆಗಾಲದ ಆಹಾರ. ಅದರಲ್ಲೂ ಮಳೆಗಾಲದಲ್ಲಿ ಶೀತ ಶರೀರಿಗಳಿರ್ತಾರಲ್ಲ, ಯಾವಾಗ್ಲೂ ಶೀತ ಅಂತಿರ್ತಾರೆ, ಅಂತವ್ರಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು. ಈ ತಪ್ಪಲ ಇದೆಯಲ್ಲ, ಸೊ ಆ ಟೈಮಲ್ಲಿ ಚಿಗುರು ಬರ್ತದೆ. ಈ ಚಿಗುರನ್ನ ಪಲ್ಯ ಮಾಡ್ಬೋದು, ಸಾಂಬಾರ್ ಮಾಡಿ ಊಟ ಮಾಡಿದ್ರೆ ದೇಹನ ಶಾಖವಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡ್ತದೆ ಇದು ಚಿತ್ರಮೂಲ ಅಂತೇಳಿ. ಗಿಡ ಬಸಳೆನಲ್ಲಿ ವಿಶೇಷವಾಗಿ ಬಿಳಿ ಬಸಳೆ, ಕೆಂಪು ಬಸಳೆ ಇವೆಲ್ಲ ಬರ್ತದೆ. ಸೊ ನಾನಾಗ್ಲೇ ಹೇಳಿದಲ್ಲ, ಬಿ ಕಾಂಪ್ಲೆಕ್ಸ್ ತಿನ್ಬೇಕು ಅಂತ. ಬಿ ಕಾಂಪ್ಲೆಕ್ಸ್ ಬದಲಾಗಿ ಸಿಗುವಂತ ಒಂದು ಅಮೂಲ್ಯವಾದ ಆಹಾರಗಳಿದು ಬಸಳೆ ಗಿಡಗಳು. ಇದು ಕೆಂಪು ಬಸಳೆ, ಇದು ಬಿಳಿದಿದೆ, ಗಿಡ ಬಸಳೆ ಇರ್ತದೆ, ಬತ್ತಿದೆ, ಅದು ಅದಾಗಿದೆಯಲ್ಲ. ಇವು ನೋಡಿ, ಹಣ್ಣುಗಳಿದೆಯಲ್ಲ, ಆಕ್ಚುಲಿ ಇದು ಒರಿಜಿನಲ್ ಆಗಿರುವಂತ ಲಿಪ್ಸ್ಟಿಕ್. ಇದು ನೋಡಿ, ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ, ಎಷ್ಟು ಚಂದ ಇರ್ತದೆ. ನ್ಯಾಚುರಲ್ ಲಿಪ್ಸ್ಟಿಕ್. ಮತ್ತೆ ಯಾವುದೇ ತರದ ಹಾನಿ ಇಲ್ಲ. ಒಂದು ಈಗ ಚಳಿಗಾಲದಲ್ಲಿ ಹೊಡಿತದೆ ತುಟಿ, ಆ ತುಟಿ ಹೊಡಿಯುತ್ತಲ್ಲ, ಅದಕ್ಕೆ ಅಮೂಲ್ಯವಾದ ಕೈ ನೋಡಿ, ಫುಲ್ ಕೆಂಪಾಗಿ ಹೋಗುತ್ತೆ. ಸೊ ಹಣ್ಣನ್ನು ತಿನ್ಬೋದಾ ಸರ್? ಹಣ್ಣನ್ನು ತಿನ್ನಬಹುದು, ತಿನ್ನಕ್ಕೂ ಚೆನ್ನಾಗಿರ್ತದೆ. ಸ್ವೀಟ್ ಇರಲ್ಲ ಅಷ್ಟೇ. ಕಲರ್ ನೋಡಿ,
ಇಡೀ ತುಟ್ಟಿ ಹೊಡೆಯೋದನ್ನ ತಪ್ಪಿಸುವಂತ ಕೆಲಸ ಮಾಡ್ತದೆ. ಒಂದು ಅಮೂಲ್ಯವಾದ ಆಹಾರಗಳಿವೆಲ್ಲ. ಇದೆಲ್ಲ ಬೇಳೆ ಸಾರಲ್ಲಿ ಹಾಕಿ ಮಾಡ್ತಾರೆ ಸರ್. ಇದ್ರ ಯಾವ್ದ್ರ ಜೊತೆನಾದ್ರೂ ಮಾಡ್ಬೋದು ನೀವು. ಅದ್ರ ಜೊತೆಗೆ ಇದು ದಾಸವಾಳ ಇದೆಯಲ್ಲ, ಸೊ ನಾನು ಆಗ್ಲೇ ಹೇಳಿಲ್ಲ, ಇಲ್ಲಿ ಹೂವ ಇಲ್ಲ ಇದು. ವಿಶೇಷವಾಗಿ ದಾಸವಾಳನ ಹೆಣ್ಮಕ್ಳಿಗೆ ಬೆಳೆಸಕ್ಕೆ ಹೇಳ್ತೀನಿ ನಾನು. ಯಾಕಂದ್ರೆ ಪೀರಿಯಡ್ ಸಮಯದಲ್ಲಿ ತುಂಬಾ ಜನರಿಗೆ ಏನಾಗುತ್ತೆ, ಸಮಸ್ಯೆ ಇರುತ್ತೆ. ಆ ಬ್ಲೀಡಿಂಗ್ ಜಾಸ್ತಿ ಆಗೋದು, ಪೇನ್ ಜಾಸ್ತಿ ಆಗೋದು ಇದೆಲ್ಲ. ಸೊ ಇದಕ್ಕೆ ದೋಸೆ ಇದೆಯಲ್ಲ, ತುಂಬಾ ಚೆನ್ನಾಗಿ ದೋಸೆ ಬರ್ತದೆ. ಇದ್ರ ಎಲೆಯಿಂದ ನೀವು ಜಿಗಿದೆಯಲ್ಲ, ಇದ್ರಲ್ಲಿ ದೋಸೆ ಮಾಡಿದ್ರೆ ನೀವು ಯಾವ ಉದ್ದಿನ ಬೇಳೆ ಬೇಕಿಲ್ಲ. ಇದ್ರ ಕುಡಿನೇ ತಗೋಬೇಕು. ಎಲೆಗಳು ನೋಡಿ ಹೆಂಗ್ ಗಂಬರ್ತ ನೋಡಿ. ಹೌದು. ಹಾ, ಇದನ್ನ ದೋಸೆನ ನೀವು ಆ ಪೀರಿಯಡ್ ಟೈಮಲ್ಲಿ 2-3 ದಿನ ತಿಂದ್ರೆ ಸಾಕು. ಸೊ ಇಡೀ ಏನು ಗರ್ಭಕೋಶದ ಸಮಸ್ಯೆ ಇದೆಯಲ್ಲ, ಸೊ ಅದನ್ನ ಸರಿ ಮಾಡುವಂತ ಕೆಲಸ ಮಾಡ್ತದೆ. ಆಮೇಲೆ ಇದನ್ನ ಯಾವ್ದು ಬೇಕಾದ್ರೂ ಬಳಸ್ಬೋದು. ಸೊ ಬಿಳಿದೇ ಆಗ್ಬೇಕು ಅಂತೇನಿಲ್ಲ. ಬಿಳಿದನ್ನ ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ, ಬಿಳಿ ಸೆರಗು ಅಂತ ಹೇಳ್ತೀವಿ. ವೈಟ್ ಡಿಶ್ಚಾರ್ಜ್ ಆಗೋ ಟೈಮಲ್ಲಿ ಮಾತ್ರ ಬಿಳಿ ಹೂವಿಂದ ಹೇಳ್ತೀವಿ. ಇನ್ನು ಎಲ್ಲಾ ಟೈಮಲ್ಲೂ ಕೂಡ ಎಲ್ಲ ಸೊಪ್ಪುಗಳನ್ನು ನಾವು ಆಹಾರದಲ್ಲಿ ಬಳಸ್ಬೋದು. ಪುನರ್ನವ ಅಂತ ಕರಿತೀವಿ ನಾವು ಇದನ್ನ ಕೊಮ್ಮೆ ಅಂತ ಕರೀತಾರೆ. ಕೊಮ್ಮೆ ಸೊಪ್ಪು ಅಂತಾರೆ. ವಿಶೇಷವಾಗಿ ಅಂದ್ರೆ ಪುನರ್ನವ ಅಂದ್ರೆ ಹೊಸ ಇದನ್ನ ಜೀವ ಕೊಡುವಂತ ಗಿಡ ಇದು. ನವ ಚೈತನ್ಯ ಕೊಡುವಂತದ್ದು ಗಿಡ. ಪುನರ್ನವ, ಅರಿಷ್ಟ, ಲೇಹ್ಯ, ಚೂರ್ಣ ಇದೆಲ್ಲ ಕೊಡ್ತಾರೆ. ಅಂದ್ರೆ ಸತ್ತೋಗಿರೋ ಬಾಡಿನೂ ಕೂಡ ಜೀವ ಮಾಡುವಂತ ಶಕ್ತಿ, ಅಮೂಲ್ಯವಾದ ಶಕ್ತಿ ಇದೆ. ಸೊ ಇದೊಂದು ಗಿಡನ ನೀವು ಪಾಟಲ್ಲಿ ಹಾಕೊಂಡ್ಬಿಟ್ರೆ ವರ್ಷ ಪೂರ್ತಿ ತಿನ್ಲಿಕ್ಕೆ ಆಗ್ತದೆ. ಇದನ್ನ ಯಾವ ತರ ಬಳಕೆ ಮಾಡೋದು ಸರ್? ನೀವ್ ಏನು ಮಾಡ್ಬಿಡಿ, ಸೊಪ್ಪು, ಸಾಂಬಾರು, ಪಲ್ಯ ನೀವ್ ಯಾವ್ದು ಮಾಡಿದ್ರು ಅದ್ರೊಳಗಡೆ ಹಾಕೊಳ್ತಾ ಇದ್ರೆ ಸಾಕಾಗತ್ತೆ ಅಷ್ಟೇ. ಊಟನೇ ಮಾಡಿದೀವಿ ಫಸ್ಟ್. ಆಹಾರವೇ ಔಷಧಿಗಳೇ ಆಗ್ಬೇಕು ಅಂತ ಅಷ್ಟೇ ಸರ್. ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಅದು ಪುನರ್ನವ. ಸೊ ಇದು ಮುಳ್ಳರ್ವೆ ಅಂತ ಕರಿತೀವಿ ನಾವು. ಮುಳ್ಳರ್ವೆನಲ್ಲಿ 2 ವೆರೈಟಿ ಇದೆ. ಒಂದು ಬಿಳಿದು ಬರುತ್ತೆ, ಇನ್ನೊಂದು ಕೆಂಪುದು ಬರುತ್ತೆ. ಅಂದ್ರೆ ಅರ್ವೆ ಜಾತಿ ಸೊಪ್ಪೆ ಇದು. ಇದ್ರದ್ದು ಮುಳ್ಳಿರುತ್ತೆ ತುಂಬಾ. ಈ ತೊಪ್ಲ ಮಾತ್ರ ತಿಂತೇವೆ ನಾವು, ತೊಪ್ಲ ತಗೊಂಡು. ಸೊ ಬಲ್ತಾದ್ಮೇಲೆ ಇದ್ರ ದಂಟಿದೆಯಲ್ಲ, ಈ ದಂಟು ಒಂದು ಅಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದ್ರ ಸಾಂಬಾರ್ ಮಾಡಿ ಊಟ ಮಾಡಿದ್ರೆ ಸಾಕು ನಿಮ್ಗೆ ಕಿಡ್ನಿ ಕಲ್ಲು, ಎಂತ ಕಲ್ಲಿರ್ಲಿ ಕರಗ್ತದೆ. ಸೊ ಕಿಡ್ನಿ ಕಲ್ಲನ್ನ ಕರಗಿಸುವಂತ ಶಕ್ತಿ ಇದೆ. ಮುಳ್ಳರ್ವೆ ಸೊಪ್ಪು ಅಂತೇಳಿ. ಕೆಂಪು ಮುಳ್ಳರ್ವೆ, ಇನ್ನೊಂದು ಬಿಳಿ ಮುಳ್ಳರ್ವೆ, ಇನ್ನೊಂದು ಅರ್ವೆ ತೋರಿಸಿದ್ದು ನಿಮ್ಗೆ. ಮುಂಚೆ ನಮ್ಮ ತಾಯಿ ಅಜ್ಜಿ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ವರ್ಷಕ್ಕೆ ಒಂದ್ಸಲಿ ನರ ತಿನ್ನು ಅಂತ ಹೇಳೋರು ಇದನ್ನ. ಕೆಸು ಅಂತ ಹೇಳಿ ಸುಮಾರು ವೆರೈಟಿಗಳು ಬರುತ್ತೆ ಈ ಕೆಸುವಲ್ಲಿ. ಇದಕ್ಕೆ ಏನಂತಾರೆ ಸರ್? ಕೆಸುದಂಟೆನೆ ಇದು, ಕೆಸುವೆನೆ. ಸೊ ಇದು ಯಾಕೆ ತಿಂತಾ ಇದ್ರು ಅಂತ ಹೇಳಿದ್ರೆ, ನೋಡಿ ಹಿಂಗ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ನಮ್ಮ ಜೀರ್ಣಾಂಗದ ವ್ಯವಸ್ಥೆ, ವಿಸರ್ಜನಾಂಗ ವಿಭಾಗ ಇದೆಯಲ್ಲ, ಹೊಟ್ಟೆ ಒಳಗಡೆ ಏನೆಲ್ಲ ಇದ್ರು ಅದನ್ನ ತೆಗೆದಾಕುವಂತ ಗುಣ ಇದ್ರಲ್ಲಿ ಇದೆ ಇದು. ಸೊ ಆ ವಿಸರ್ಜನಾಂಗ ವ್ಯೂಹನೇ ಚಿತ್ರದ ಮೂಲಕ ಕೊಟ್ಟಿದೆ ಅದು. ಸೊ ಈ ಕಡೆ ಕಿಡ್ನಿ, ಈ ಕಡೆ ಮಲದ್ವಾರಗಳು ಎಲ್ಲವೂ ಕ್ಲಿಯರ್ ಆಗಿದೆ. ಸೊ ಜಸ್ಟ್ ಇದು ನೀವು ನೋಡಿ, ದಂಟಿದೆಯಲ್ಲ ಇದು, ಈ ದಂಟನ್ನ ನಾವು ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ವರ್ಷಕ್ಕೆ ಒಂದ್ಸಲಿ ತಿಂದ್ರೆ ಸಾಕು ಈ ದಂಟ. ಸೊ ಇಡೀ ಕರಳು ಒಳಗಡೆ ಇರುವಂತ ಎಲ್ಲ ಕಲ್ಲು, ಮಳ್ಳು, ಏನು ಕೂದಲು ಏನೋ ಸಿಗಾಡ್ಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ, ಇಡೀ ಕರಳನ್ನ ಸ್ವಚ್ಛ ಮಾಡ್ತದೆ. ಸೊ ಕರಳು ಸ್ವಚ್ಛ ಆಯ್ತು ಅಂತ ಹೇಳಿದ್ರೆ, ಸೊ ಮೋಷನ್ ಕ್ಲಿಯರ್ ಆಯ್ತು. ಮೋಷನ್ ಕ್ಲಿಯರ್ ಆಯ್ತು ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ತುಂಬಾ ಸಿಂಪಲ್ಲು. ಸುಮ್ಮನೆ ನೀವೊಂದು ಗಿಡ ಹಾಕೊಳ್ಳಿ, ಇದನ್ನ ಒಂದೇ ಒಂದು ಗಿಡ ಹಾಕಿದ್ರೆ ನಿಮಗೆ ಸಾಕಾಗುವಷ್ಟು ಆಗ್ತದೆ. ಸೊ ಈಗ ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ಏನ್ ಮಾಡ್ತೀವಿ, ಬಟ್ಟೆ ಹಾಕಲ್ಲ. ನೋಡಿ ಇದೇ ಬಟ್ಟೆ. ಸೊ ತಟ್ಟೆ ಸ್ಟ್ಯಾಂಡ್ಗೆ ಇದನ್ನ ಸಮೇತನೇ ಇಡ್ಲಿ ತಿಂತೀವಿ ನಾವು. ಆಹಾರನೂ ಆಗ್ತದೆ, ಆರೋಗ್ಯನೂ ಚೆನ್ನಾಗಿ ಅಂತ ಹೇಳಿ. ಸೊ ಇವು ನಮ್ಮ ಆಹಾರದ ತಟ್ಟೆಗಳಿಂದ ಬರಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇರೋದು. ನಾನು ನಿಮ್ಗೆ ಕೆಂಪು ಬಸ್ಲೆ, ಕರಿ ಬಸ್ಲೆ ತೋರಿಸ್ತಾ ಇದ್ನಲ್ಲ, ಇದು ವೈಲ್ಡ್, ಇದು ಕಾಡು ಬಸ್ಲೆ ತರ ಬೆಳೀತದೆ ಬಳ್ಳಿ. ಸೊ ನೋಡಿ, ಜಸ್ಟ್ ಸುಮ್ನೆ ಒಂದ್ ಎಲೆ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ ಹಾಗೆ ತಿನ್ಬೋದ. ಒಂದು ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತೇಳಿ. ಹೌದಾ? ಹೋದ್ರೆ ಅಷ್ಟು ಚೆನ್ನಾಗಿರುತ್ತೆ, ಮೃದುವಾಗಿ ನೋಡಿ. ಇಡೀ ಬೇಲಿ ಮೇಲೆ ಇರುತ್ತದು ಕಸವಾಗಿ. ಸೊ ನೀವು ಆಹಾರವಾಗಿ ಬಳಸ್ಕೊಳ್ತಾ ಹೋಯ್ತು ಅಂದ್ರೆ, ಸೊ ನಮ್ಮ ದೇಹನ ತಂಪಾಗಿ ಇಟ್ಕೊಳ್ಳುವಂತ ಲೋಳೆ ಇದೆ ಸರ್. ಸೊ ಇದು ನಮ್ಮ ತಂಪು ಮಾಡುವಂತ ಕೆಲಸ ಮಾಡ್ತದೆ. ಸೊ ಇದು ಅಷ್ಟೇನೆ, ಪ್ರತಿ ಮನೆಯಲ್ಲಿ ಸುಮ್ನೆ ನೋಡಿ, ಇದೊಂದು ಕಡ್ಡಿ ಇದೆಯಲ್ಲ ನೋಡಿ, ಜಸ್ಟ್ ಇದು ಮುರಿದು ಹಿಂಗ್ ಬಿಸಾಡಿ. ಸೊ ಇಲ್ಲಿಂದ ಗಿಡ ಬರುತ್ತೆ ನಿಮ್ಗೆ. ನೋಡಿ ರಾಶಿಯಾಗಿರೋದು ಗಿಡನ ಇದು. ಅಜ್ವಾನ್ ಅಂತ ಕರೀತಾರೆ, ದೊಡ್ಡ ಪತ್ರೆ ಅಂತಾರೆ. ದೊಡ್ಡ ಪತ್ರೆ. ಈ ಮಕ್ಕಳಿಗೆ ಕಫ ಆಯ್ತು, ಕೆಮ್ಮಾಯ್ತು, ಜ್ವರ ಬಂತು, ಈ ತರದ್ ಏನೇ ಉಸಿರಾಟದ್ದು ಸಮಸ್ಯೆ ಬಂತು ಅಂದ್ರೆ ಜಸ್ಟ್ ಒಂದು ಕಷಾಯ ಮಾಡಿ ಕುಡಿಸ್ತಾರೆ ಮಕ್ಕಳಿಗೆ. ಇನ್ನ ದೊಡ್ಡವರಾದ್ರೆ ಇದ್ರ ಮೇಲೆ 2 ಅಡಿ ಉಪ್ಪು ಹಾಕೊಂಡ್ಬಿಟ್ಟು ತಿಂದ್ರೆ ಸಾಕು.
ಸೊ ಇಡೀ ಕಫನ ತೆಗೆಯುವಂತ ಕೆಲಸ ಮಾಡ್ತದೆ ಇದು. ದೊಡ್ಡ ಪತ್ರೆ ಅಂತೇಳಿ ದೊಡ್ಡ ಕೆಲಸನೇ ಮಾಡುತ್ತದೆ, ದೊಡ್ಡ ಕೆಲಸ ಮಾಡ್ತದೆ. ಕೆಲವರು ಏನ್ ಮಾಡ್ತಾರೆ, ಇದರಲ್ಲಿ ಬಜ್ಜಿ ಮಾಡ್ತಾರೆ. ಆಕ್ಚುಲಿ ಬಜ್ಜಿ ಮಾಡಬಾರ್ದು ಸೊಪ್ಪುಗಳಲ್ಲಿ, ಯಾಕಂತಂದ್ರೆ ಸುಡುತ್ತವೆ. ಎಣ್ಣೆ ಒಳಗೆ ಹಾಕಿದ್ರೆ ಅದ್ರ ಇರುವ ಎಲ್ಲ ಪೋಷಕಾಂಶಗಳು ಹಾಳಾಗ್ತದೆ. ನೀವು ಮ್ಯಾಕ್ಸಿಮಮ್ ಹಸಿ ಬಳಸಿ ಇಲ್ಲ ಬೇಯಿಸಿ ಬಳಸಿ ಅಂತ ಹೇಳ್ತೈತಿ ಯಾವಾಗಲೂ, ಅಥವಾ ಹುರಿದು ಬಳಸಿ ಅಷ್ಟೇ. ಎಣ್ಣೆಗೆ ಹಾಕಿ ಬಳಸೋದು ಬೇಡ ಅಂತೇಳಿ. ಇದು ಹೊಟ್ಟೆ ನೋವು ಇದನ್ನ ತಿಂತಾರೆ ಸರ್, ಹೊಟ್ಟೆ ನೋವಿಗೆ ತಿಂತಾರೆ. ಪಿತ್ತ ಜಾಸ್ತಿ ಆದ್ರೆ ತಿಂತಾರೆ, ಮೈಯೆಲ್ಲ ಗಂಧೆ ಆಗತ್ತಲ್ಲ, ಪಿತ್ತ ಗಂಧೆ ಅಂತ ಹೇಳ್ತೀವಿ. ಆ ಪಿತ್ತ ಗಂಧೆ ಆದಾಗ ಇದರ ರಸನ ಮೈಗೆಲ್ಲ ಹಚ್ಚುತ್ತಾರೆ. ಇದನ್ನ ತಿಂದ್ರೆ ಸಾಕು, ಪಿತ್ತನ ಕಡಿಮೆ ಮಾಡ್ತಾರೆ. ಒಂದು ಅಮೂಲ್ಯವಾದ ಆಹಾರ. ಒಂದ್ ಕಡ್ಡಿ ಇತ್ತು ಅಂದ್ರೆ ವರ್ಷ ಪೂರ್ತಿ ತಿನ್ಲಿಕ್ಕೆ ಸಾಕಷ್ಟು ಬೆಳಿತಾ ಹೋಗ್ತದೆ. ಸೊ ನೋಡಿ, ಇದೊಂದು ವಿಶೇಷವಾದ ಗಿಡ. ಇದು ಬಳ್ಳಿ ಮಂಗರವಳ್ಳಿ ಅಂತ ಕರೀತಾನೆ. ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತ ಕರೀತಾನೆ. ಅಂದ್ರೆ ಅಸ್ಥಿ ಅಂತ ಹೇಳಿದ್ರೆ ಮೂಳೆಗಳಿದೆಯಲ್ಲ ನೋಡಿ, ನಮ್ಮ ಈ ಜಾಯಿಂಟ್ಗಳು ಎಲ್ಲ ಇತ್ತೀಚೆಗೆ ಜಾಯಿಂಟ್ ಸಮಸ್ಯೆ ಶುರುವಾಗಿದೆಯಲ್ಲ, ಮಂಡಿ ಸೌದಿದೆ, ತೊಡೆ ಸೌದಿದೆ, ಎಲ್ಲ ಮೊಣಕೈ ಸೌದಿದೆ ಅಂತ ಹೇಳ್ತಾರಲ್ಲ, ಆ ಜಾಯಿಂಟ್ ಆಕ್ಚುಲಿ ಸೌದಿರಲ್ಲ, ಅದು ಅಲ್ಲಿ ಜೆಲ್ ಕಡಿಮೆ ಆಗಿರುತ್ತೆ. ಆ ಜೆಲ್ ಬೇಕಿದೆ ಅಷ್ಟೇ, ನ್ಯಾಚುರಲ್ ಆಗಿರೋದು. ಯಾಕೆಂದ್ರೆ ಈಗ ನಾವು ತಿಂತಾರ ಟಾರ್ ಎಣ್ಣೆ ಇದೆಯಲ್ಲ, ದೊಡ್ಡ ದೊಡ್ಡ ಕಂಪನಿಗಳ ಹೆಸರುಗಳಲ್ಲಿ ಟಾರ್ ಎಣ್ಣೆ ತಿಂತಾ ಇದ್ದೀವಿ, ಎಣ್ಣೆ ತಿಂತಾ ಇಲ್ಲ. ಸೊ ಅಲ್ಲಿ ಏನಾಗುತ್ತೆ, ಜೆಲ್ ಕಡಿಮೆ ಆಗಿರ್ತದೆ. ನೋಡಿ, ಈ ಚಿಗುರು ಇದೆಯಲ್ಲ, ಈ ಚಿಗುರನ್ನ ಹಿಂಗ್ ಮುರಿದು ಸ್ವಲ್ಪ ಹುರಿದು ಚಟ್ನಿ ಮಾಡಿ ತಿಂತಾವಂತು ಅಂತ ಹೇಳಿದ್ರೆ, ಸೊ ನಮ್ಗೆ ಆ ಜಾಯಿಂಟ್ ಪೇನ್ಗಳನ್ನೆಲ್ಲ ರಿಮೂವ್ ಮಾಡ್ತದೆ. ಸೊ ಆಮೇಲೆ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಔಷಧಿಯಾಗಿ ಕೆಲಸ ಮಾಡ್ತದೆ. ನಾವ್ ಹೇಳೋಂಥದ್ದು, ಊಟ ಮಾಡಿ, ಔಷಧಿ ಮಾಡೋದು ಬೇಡ, ಊಟ ಮಾಡಿ. ಊಟವೇ ತನಗೇನ್ ಬೇಕಾದ್ರೆ ಪರಿವರ್ತನೆ ಆಗಿ ಹೋಗ್ತದೆ ಅಂತೇಳಿ. ಸೊ ನೋಡಿ, ಇದು ಒಂದು ಅಷ್ಟೇನೆ, ಒಂದ್ ಕಡ್ಡಿ ಇದನ್ನ ಹಾಕ್ಬಿಟ್ರೆ ಸೊ ಇಡೀ ಮನೆಗೆ ಆಗುವಷ್ಟು ಸೊಪ್ಪು ಸಿಗ್ತದೆ. ಇದು ಎಳೆ ಕುಡಿನ ತಿನ್ನುವಂಥದ್ದು. ಇದನ್ನ ಬಲ್ತಿರೋದನ್ನ ತಿನ್ನಕ್ ಬರಲ್ಲ. ಅದಕ್ಕೇನ್ ಮಾಡ್ತಾರೆ, ಕೆಲವರು ಹಪ್ಪಳ ಮಾಡ್ತಾರಲ್ಲ, ಕಾಳ ಹಪ್ಪಳ ಮಾಡುವಾಗ ಈ ಬಲ್ತಿರೋದನ್ನ ಜಜ್ಜಿತಾರೆ, ಜಜ್ಜಿ ಅದ್ರ ರಸ ತೆಗಿತಾರೆ. ಆ ರಸ ತೆಗೆದು ಹಪ್ಪಳದಲ್ಲಿ ಹಾಕಿದ್ರೆ ಹಪ್ಪಳ ಅಷ್ಟು ಚೆನ್ನಾಗಿ ಉದುಗ್ ಬರುತ್ತೆ, ಸಾಫ್ಟ್ ಆಗುತ್ತೆ ಹಪ್ಪಳ, ತಿನ್ಲಿಕ್ಕೆ ಅಷ್ಟು ರುಚಿಯಾಗಿರುತ್ತೆ. ಸೊ ಅದು ಅಂದ್ರೆ ನಮ್ಗೆ ಔಷಧಿ ಮಾತ್ರ ಬೇಕಿಲ್ಲ ಅವಾಗ, ಅದೇ ಹಪ್ಪಳನೇ ಔಷಧಿ ಆಗಿರುತ್ತೆ, ಊಟವೇ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅದು ಮಾಡ್ತಾ ಇದ್ದಂದ್ರೆ ಜಾಯಿಂಟ್ ಪೇನ್ಗಳನ್ನೆಲ್ಲ ಮಂಗರವಳ್ಳಿ ಅಂತೇಳಿ.